ನೋಡಿ ಸರ್, ಈಗ ಅವ್ರು ಕಳೆದ 4-5 ವರ್ಷಗಳಿಂದ ಅವ್ರು ಏನೇನ್ ಮಾತಾಡ್ತಾರ ಅನ್ನೋಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರು ಅಂದ್ರೆ ಏನು, ಇವ್ರು ಮಾತಾಡ್ತಾರಂದ್ರೆ ಏನು. ಯಡಿಯೂರಪ್ಪನವರು ಕಳೆದ 50 ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಒಂದು ಬೂತ್ ಇರುವಂತ ಊರಿಗೂ ಸಹಿತ ಭೇಟಿ ಕೊಟ್ಟು ಬಸ್ ದಲ್ಲಿ ಅಡ್ಡಾಡಿ ಬಸ್ ಸ್ಟ್ಯಾಂಡ್ ದಲ್ಲಿ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು. ಇವತ್ತೇನಾದ್ರೂ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇವತ್ತು ವಿಜೇಂದ್ರ ಅವರು ಅವ್ರ ಮಗ ಅನ್ನುವಂತ ಕಾರಣಕ್ಕೆ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿಲ್ಲ. ಅವ್ರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂತದನ್ನ ಯಶಸ್ವಿಯಾಗಿ ನಿಭಾಯಿಸೋದ್ರಲ್ಲಿ ಅವ್ರು ಯಶಸ್ವಿಯಾಗಿರುವಂತ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದ್ರ ಸಲುವಾಗಿ ವಿಜೇಂದ್ರಗೆ ಆಗ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಬಿಜಾಪುರದಾಗ ಶೋಭೆ ತರುವಂತದ್ದಲ್ಲ. ಅವ್ರನ್ನ ಯಾವುದೇ ರೀತಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಜನ ಪ್ರತಿಯೊಬ್ಬರು ಸಹಿತ ಅವ್ರು ಮಾತಾಡುವಂತದಕ್ಕೆ ಅವ್ರ ಸುತ್ತಮುತ್ತಲಿರುವಂತವ್ರಿಗೆ ನಮ್ಮನ್ನ ಆಚೆಗೆ ಬರ್ತಿದ್ದಪ್ಪ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ನಾವು ಬಾಗಲಕೋಟ್ ಬಿಜಾಪುರ ಬಗ್ಗೆ ಇಲ್ಲಿರುವಂತ ರೈತರಿಗೆ ನಾವ್ ಏನ್ ಮಾಡ್ಬೇಕು, ನೀರಾವರಿ ಏನ್ ಮಾಡ್ಬೇಕು, ನಾವು ಇನ್ನೂ ಸಾಕಷ್ಟು ರೈಲ್ವೆಗಳನ್ನ ಮಾಡುವಂತದ್ದಿದೆ, ಏರ್ಪೋರ್ಟ್ ಗಳನ್ನ ಮಾಡುವಂತದ್ದಿದೆ, ಶಿಕ್ಷಣದ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತದ್ದಿದೆ, ಇನ್ನು ಸಾಕಷ್ಟು ಗ್ರಾಮಗಳಿಗೆ ಶುದ್ಧವಾಗಿರುವಂತ ಕುಡಿ ನೀರನ್ನು ಕೊಡುವಂತದ್ದಿದೆ, ಆಸ್ಪತ್ರೆಗಳು ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲವನ್ನ ಸುಧಾರಣೆ ಮಾಡುವಂತದ್ದಿದೆ. ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಯಾರಾದ್ರೂ ಹಾದಿ ಬೀದಿಯಲ್ಲಿ ಹೋಗುವಂತವ್ರಿಗೆ ಮಾತಾಡ್ಕೊತ ಹೋಗಿದ್ರೆ ನಾವು ಮಾತಾಡ್ಕೊತ ಹೋಗ್ಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂತದ್ರ ಕಡೆ ಗಮನ ಇದೆ. ಒಂದು ದೀಪ ಆರುವಾಗ ಅದು ಜಾಸ್ತಿ ಡಾಳಾಗ ಆಗ್ತದೆ ಅನ್ನುವಂಥದ್ದನ್ನ ಅದು ಇವತ್ತ ಕಾಲ ಬಂದಿದೆ. ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಒಬ್ಬ ಸಣ್ಣ ಹುಡುಗ ಮಾತಾಡೋ ತರ ಮಾತಾಡ್ತಾ ಇದಾರೆ. ಅದ್ರ ಬಗ್ಗೆ ನಾ ಯಾವುದೇ ರೀತಿಯಿಂದ ಅವ್ರ ಕಮೆಂಟ್ಸ್ ಮಾಡ್ಲಾರ್ದೇನೆ ಅವ್ ಏನೇನ್ ಇನ್ನ ಎಷ್ಟು ದಿನ ಮಾತಾಡ್ತಾರೋ ಮಾತಾಡ್ಲಿ. ಅದ್ರ ಬಗ್ಗೆ ನಾನಾಗ್ಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗ್ಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ. ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂತ ಕಡೆ ಗಮನ ಹರಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.